ಆದರೆ ಆ ಬಲ ದುರ್ಬಲವಾಯಿತೇಕೆ? ಅದನ್ನು ಯೋಚಿಸಿ ಹೇಳಿ. ಮಹಾಪ್ರಭು, ತಮ್ಮ ಬಲ ದುರ್ಬಲವಾಯಿತು ಎಂದು ತಿಳಿಯುವುದರ ಬದಲು ವೈರಿಯ ಬಲ ಪ್ರಬಲವಾಗಿತ್ತು ಎಂದು ತಿಳಿದರೆ ಸೋಲಿಗೆ ಕಾರಣವೂ ತಿಳಿದಂತೆ. ಇನ್ನು ಮುಂದೆ ಆ ವೈರಿಗಿಂತ ಹೆಚ್ಚು ಪ್ರಬಲತೆಯನ್ನು ಹೊಂದುವುದರ ಬಗ್ಗೆ ಯೋಚಿಸಿದರೆ ಆಗ ನೀವು ಎಲ್ಲರನ್ನೂ ಜಯಿಸಿದಂತೆ. ಈ ಪ್ರಬಲ ದುರ್ಬಲ ವಿಚಾರವನ್ನು ಯಾವುದಾದರೂ ಮಕ್ಕಳಿಗೆ ತಿಳಿಸಿ, ನನಗಲ್ಲ. ಗುರುವರ್ಯ, ನೀವೇಕೆ ಸುಮ್ಮನೆ ಕುಳಿತಿರುವಿರಿ? ನನ್ನ ಪ್ರಶ್ನೆಗೆ ಈ ಅಮಾತ್ಯರುಗಳಿಂದ ಸಮಾಧಾನಕರ ಉತ್ತರ ಸಿಗಲಿಲ್ಲ. ನೀವಾದರೂ ಕೊಡುವಿರೋ ಇಲ್ಲವೋ? ಹೇಳುತ್ತೇನೆ ರಾವಣ, ಹೇಳುತ್ತೇನೆ. ಈ ನಿನ್ನ ಆತಂಕ ಸೋಲಿಗೆ ನೀನೇ ಕಾರಣ. ನೀನು ತಂದಿಟ್ಟಿರುವ ವಸ್ತುವೇ ಕಾರಣ. ಗುರುವರ್ಯ, ಅದಾವ ವಸ್ತು ನನ್ನನ್ನು ತಡೆದಿದೆ? ಅದು ನನಗೆ ಎಷ್ಟೇ ಆಪ್ತವಾಗಿರಲಿ ಅದನ್ನು ದೂರವಿಡುತ್ತೇನೆ. ಹೇಳಿ ಗುರುವರ್ಯ, ಅದಾವ ವಸ್ತುವೆಂದು ತಕ್ಷಣ ತಿಳಿಸಿ. ಭಸ್ಮ, ನೀನು ತಂದಿರುವ ವೇದವತಿಯ ಭಸ್ಮ. ಈ ನಿನ್ನ ಸೋಲಿಗೆ ಕೇಡಿಗೆ ಅದೇ ಕಾರಣ. ಪ್ರಬಲನಾದ ಸೂರ್ಯನನ್ನು ಮೋಡಗಳು ಮುಸುಕಿದಾಗ ಸೂರ್ಯನ ಶಕ್ತಿಯನ್ನು ಭೂಮಿ ಮುಟ್ಟಲು ಹೇಗೆ ವಿಫಲವಾಯಿತೋ ಹಾಗೆ ನಿನ್ನ ಬಲವು ಪ್ರಕಾಶಿಸುವಲ್ಲಿ ಆ ವಸ್ತು ತಡೆದಿದೆ. ಆಕೆ ಸಿಟ್ಟಾಗಿ ತನ್ನನ್ನು ತಾನೇ ಸುಟ್ಟುಕೊಂಡವಳ ಭಸ್ಮ ಅದು. ಈಗಾಗಲೇ ತನ್ನ ಪತಿಯಿಂದಲೇ ಸಂಹಾರವಾಗುವುದೆಂದು ಶಾಪವಿತ್ತ ಭಸ್ಮ ಅದು. ಅಂತಹ ಭಸ್ಮವನ್ನು ಪರಮೇಶ್ವರನ ಪ್ರಸಾದವೆಂದು ಇಟ್ಟುಕೊಂಡಿರುವೆ. ಆದ್ದರಿಂದ ನಿನಗೆ ಕೆಟ್ಟದ್ದಾಗದೆ ಒಳ್ಳೆಯದಾಗಲು ಹೇಗೆ ಸಾಧ್ಯ ರಾವಣ? ಅನುಮಾನವೇ ಇಲ್ಲ. ಆ ಪೆಟ್ಟಿಗೆ ಇಲ್ಲಿರ ಕೂಡದು. ವೇದವತಿ, ಭಸ್ಮವಾದ ಮೇಲೂ ನನಗೆ ಕೇಡನ್ನು ಬಯಸುತ್ತಿರುವೆಯ? ಆ ದುಷ್ಟ ಸ್ವರ್ಣ ಪೆಟ್ಟಿಗೆಯನ್ನು ತನ್ನಿ. ಅಪ್ಪನೇ ಪ್ರಭು. ಈ ಭೂತಕಾಲದ ಭಸ್ಮ ನನ್ನ ವರ್ತಮಾನದ ಸೋಲಿಗೆ ಕಾರಣವಾದರೆ ಭವಿಷ್ಯ ಕಾಲದಲ್ಲಿ ನನಗೆ ಒಂದು ಧೂಳಿನ ಕಣದಷ್ಟು ಕೆಡಕುಂಟಾಗಬಾರದು.